ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಮನೆಯಲ್ಲಿ ಸದಾ ಶಾಂತಿಯನ್ನ ಬಯಸುವವರು ಈ ಒಂದು ತಂತ್ರವನ್ನ ನೀವು ಹುಣ್ಣಿಮೆ ದಿವಸದಂದು ಮಾಡಬೇಕಾಗ್ತದೆ. ಮನೆಯಲ್ಲಿ ಕುಟುಂಬ ಕಲಹಗಳಾಗಿರಬಹುದು, ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳಾಗಿರಬಹುದು, ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕಿರಿಕಿರಿಗಳಾಗಿರ್ಬೋದು, ಇಂಥ ಯಾವುದೇ ಸಮಸ್ಯೆಗಳಿದ್ರು ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾರಂತ ಈ ಒಂದು ತಂತ್ರ ಸಾರವನ್ನ ಮಾಡ್ಬೇಕಾಗತ್ತೆ. ವೀಕ್ಷಕರೇ, ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರ್ಗೆ ನೀವು ಕರೆ ಮಾಡಿ. ವೀಕ್ಷಕರೇ, ಈ ಒಂದು ತಂತ್ರಸಾರವನ್ನ ಹುಣ್ಣಿಮೆ ದಿವಸದಲ್ಲಿ 11 ಗಂಟೆ ರಾತ್ರಿ 5 ಲವಂಗ ಮತ್ತು 5 ಏಲಕ್ಕಿಯನ್ನ ನೀವು ತಗೊಳ್ಬೇಕಾಗ್ತದೆ. ಮನೆ ಯಾವುದೇ ಸದಸ್ಯರು ಕೂಡ ಈ ಒಂದು ವಸ್ತುಗಳನ್ನ ತಗೊಂಡು ಮಾಡಬಹುದು. ಈ ತಂತ್ರಸಾರವನ್ನ ಈ ಒಂದು ವಸ್ತುಗಳನ್ನ ತಗೊಂಡಾದ ನಂತರ ನಡುಮನೆಯಲ್ಲಿ 11 ಗಂಟೆಗೆ ತುಪ್ಪದ ದೀಪವನ್ನು ಹಚ್ಚಬೇಕಾಗ್ತದೆ. ಹಚ್ಚಿ ಆದ ನಂತರ 5 ಲವಂಗ ಮತ್ತು 5 ಏಲಕ್ಕಿಗಳನ್ನ ಅಲ್ಲಿಂದ ಸುಟ್ಟಬೇಕಾಗ್ತದೆ. ತುಪ್ಪದ ದೀಪದಿಂದ ಸುಟ್ಟಂತ ಆ ಒಂದು ವಸ್ತು ಆದ ನಂತರ 21 ಬಾರಿ ನಾನು ಹೇಳುವಂತ ಮಂತ್ರವನ್ನ ನೀವು ಜಪಟನೆ ಮಾಡಬೇಕು. ಆ ಮಂತ್ರ ಏನಪ್ಪಾ ಅಂತ ಹೇಳಿದ್ರೆ, ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಒಂದು ಮಂತ್ರವನ್ನ 21 ಬಾರಿ ನೀವು ಜಪಟನೆ ಮಾಡಿದ್ದೆ ಅಂತ ಆದ್ರೆ ಮನೆಯಲ್ಲಿರತಕ್ಕಂಥ ಯಾವುದೇ ಕಲಹಗಳಾಗಿರ್ಬಹುದು, ಯಾವುದೇ ವಿರಸಗಳಾಗಿರ್ಬಹುದು, ಯಾವುದೇ ಜಗಳಗಳಾಗಿರ್ಬಹುದು, ಈ ಹುಣ್ಣಿಮೆ ದಿವಸ ನೀವು ಮಾಡಿ ನೋಡಿ. ಖಂಡಿತವಾಗ್ಲು ಇದರಿಂದ ಯಾವ ರೀತಿ ರಿಸಲ್ಟ್ಗಳು ನಿಮಗೆ ಬರ್ತದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಬಹುದು. ನಮಸ್ಕಾರ.